ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಮೋದಿಯವರು ಅನೇಕ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ. ಅವುಗಳಲ್ಲಿ ಪ್ರಾಯ ಅತಿ ಮುಖ್ಯವಾದದ್ದು ಅಂತಂದರೆ ಅವರ ಈ ಸ್ಮಾರ್ಟ್ ಸಿಟಿ ಯೋಜನೆ. ಮೊದಲಿಗೆ ಈ ಸ್ಮಾರ್ಟ್ ಸಿಟಿ ಅಂದ್ರೇನು, ಅದನ್ನು ಹೇಗೆ ವಿವರಿಸಬಹುದು ಅನ್ನೋದನ್ನು ಈ ಲೋಕಸಭೆ ಪ್ರಿಪೇರ್ ಮಾಡಿದ ಒಂದು ರೆಫರೆನ್ಸ್ ನೋಟೇ ಇದೆ. ಮೊದಲು ಈ ಸ್ಮಾರ್ಟ್ ಸಿಟಿ ಯೋಜನೆಯ ತಾತ್ವಿಕತೆಯ ಬಗ್ಗೆ, ಅಂದರೆ ದ ಫಿಲಸಾಫಿಕಲ್ ಬ್ಯಾಕ್ಗ್ರೌಂಡ್ ಟು ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಒಂದು, ನಮ್ಮ ಒಟ್ಟಾರೆ GDP ಏನಿದೆ, ಒಟ್ಟು ಆದಾಯ, ಅದರ 60% ಕೇವಲ ನಗರಗಳಿಂದಲೇ ನಮಗೆ ಬರುತ್ತೆ. ಆದ್ದರಿಂದ ನಾವು ನಗರಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಮತ್ತು ಅವುಗಳನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ಒತ್ತಿಗೆ ಕೊಡಬೇಕು. ಆ ನಗರಗಳಿಗೆ ಹೆಚ್ಚಿನ ಒತ್ತು ಕೊಡುವುದು ಅಂದ್ರೇನು ಅಂತಂದರೆ, ಅಲ್ಲಿರುವವರ ಬದುಕು ಸುಧಾರಿಸಬೇಕು, ಬದುಕು ಸಹನೀಯವಾಗಬೇಕು ಮತ್ತು ಸಂತೋಷಕರವಾಗಿರಬೇಕು. ಆ ರೀತಿ ಬದುಕಿನ ಸ್ತರವನ್ನು ಎತ್ತರಿಸಬೇಕು. ಇದು ಈ ಯೋಜನೆಯ ಮೂಲ ಉದ್ದೇಶ. ಹಾಗೆಯೇ ಈ ನಗರಗಳ ಮೂಲಕ ಇವನ್ನು ನವನಗರಗಳು ಅನ್ನೋಣ. ಆದರ್ಶ ನಗರಗಳು ಅನ್ನೋದು ಬೇಡ ಅನಿಸುತ್ತೆ, ಅದನ್ನು ನವನಗರಗಳು ಅನ್ನೋಣ. ಈ ನಯನಾಜೂಕಿನ ನವನಗರಗಳು ಇಡೀ ದೇಶದ ಉತ್ಪಾದನೆಯ ಕೇಂದ್ರವಾಗಬೇಕು. ಯಾವ ಒಂದು ಉತ್ಪಾದನಾ ಶಕ್ತಿ ಭಾರತದಲ್ಲಿ ಮುಂದೆ ಹೊರಹೊಮ್ಮಿ ಇಡೀ ಪ್ರಪಂಚದಲ್ಲೇ ಮೊದಲನೇ ಸ್ಥಾನದಲ್ಲಿ ಇರಬೇಕು ಅನ್ನೋ ಒಂದು ಕನಸಿದೆಯೋ, ಅದರ ಕೇಂದ್ರ ಈ ನಗರಗಳಲ್ಲಿ, ನಯನಾಜೂಕಿನ ನಗರಗಳಲ್ಲಿ ಇರಬೇಕು. ಇದು ಇದರ ತಾತ್ವಿಕತೆ. ಈಗ ಈ ನವನಗರಗಳ ಲಕ್ಷಣಗಳೇನು ಅನ್ನೋದನ್ನು ಈ ಲೋಕಸಭೆ ಪ್ರಿಪೇರ್ ಮಾಡಿದೆಯಲ್ಲ, ಆ ರೆಫರೆನ್ಸ್ ನೋಟ್ ಹೇಳುತ್ತೆ. ಮುಖ್ಯವಾಗಿ 6 ಲಕ್ಷಣಗಳು ಅಂತ. ಅವುಗಳು ಏನೇನು ಅಂತಂದರೆ, ಮೊದಲನೇದಾಗಿ, ಇನ್ ಎ ಸ್ಮಾರ್ಟ್ ಸಿಟಿ ವಿ ಹ್ಯಾವ್ ಸ್ಮಾರ್ಟ್ economy, smart people, smart governance, smart mobility, smart environment and smart living. ಓದುವುದಕ್ಕೆ ಮತ್ತು ಕೇಳುವುದಕ್ಕೆ ಒಂದು ತುಂಬ ಸುಂದರವಾದ, ಆಕರ್ಷಕವಾದಂತಹ ಕನಸಿನ ರಾಜ್ಯ ಈ ಸ್ಮಾರ್ಟ್ ಸಿಟಿಗಳ ಪರಿಕಲ್ಪನೆ ಅಂತ ನಮಗನ್ನಿಸುತ್ತೆ. ಅಂದರೆ ಕೇವಲ ಇಂದ್ರನ ನಗರಿ ಮಾತ್ರ ಹಾಗೆ ಸ್ಮಾರ್ಟ್ ಸಿಟಿ ಆಗಬೇಕಾದ್ದಿಲ್ಲ. ಏನು ಬೇಕಾದ್ರೂ ಯಾವಾಗ ಬೇಕಾದ್ರೂ ಸಿಕ್ಕಬಹುದಾದಂಥದ್ದು, ಅಲ್ಲೇನೋ ರೋಗವಿಲ್ಲ, ಕೊಳಕಿಲ್ಲ, ಏನೂ ಇಲ್ಲ ಅಂತಹ ಒಂದು ನಗರ ಇಲ್ಲಿ ಕೇವಲ ಭೂಮಿ ಮೇಲೂ ಕೂಡ ಇರಬಹುದು. ಮತ್ತು ಇಂತಹ 100 ನಗರಗಳನ್ನು ಮೊದಲಿಗೆ 5 ವರ್ಷಗಳ ತನಕ ಅಭಿವೃದ್ಧಿಪಡಿಸಿ, ಅನಂತರ ಮತ್ತೆ 100 ನಗರಗಳು, ಅನಂತರ ಮತ್ತೆ 100 ನಗರಗಳು, ಹೀಗೊಂದು 20-30 ವರ್ಷ ಶ್ರಮಿಸಿದರೆ ಸುಮಾರು 1,000, 2,000 ಈ ತರಹ ಸ್ಮಾರ್ಟ್ ಸಿಟೀಸ್ ಆದರೆ ಇನ್ನು ಅದಕ್ಕಿಂತ ಇನ್ನೇನು ಬೇಕು ಬೇರೆ ದೇಶಕ್ಕೆ? ಮತ್ತು ಇದರ ಆರ್ಥಿಕ ಮೂಲಗಳೇನು? ಖಾಸಗಿ ಮೂಲದಿಂದಲೂ ತಗೊಳ್ತಾರೆ, ಸರ್ಕಾರದಿಂದಲೂ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇವೆಲ್ಲವುಗಳಿಂದಲೂ ತಗೊಳ್ತಾರೆ. ಈಗ ಮೊದಲಿಗೆ ಪ್ರಾರಂಭ ಮಾಡುವುದಕ್ಕಾಗಿ ಪ್ರತಿ ವರ್ಷವೂ 100 ಕೋಟಿಯನ್ನು ಒಂದು ನವನಗರಕ್ಕೆ ಅದನ್ನು ಬೆಳವಣಿಗೆ ಮಾಡಲಿಕ್ಕಾಗಿ ಅಥವಾ ಕಟ್ಟಲಿಕ್ಕಾಗಿ ಕೇಂದ್ರ ಸರ್ಕಾರ ಕೊಡುತ್ತೆ. ಅಷ್ಟೇ ಮೊತ್ತದ ಹಣವನ್ನು ರಾಜ್ಯ ಸರ್ಕಾರವೂ ಕೊಡಬೇಕು, ಆ 100 ಕೋಟಿ ಎನ್ನುವೆ. ಅನಂತರ ಇನ್ನೂ ಸಾಕಾಗದೆ ಉಳಿದರೆ ಬೇರೆ ಖಾಸಗಿ ಮೂಲಗಳನ್ನು ತೆಗೆದುಕೊಳ್ಬೇಕು. ಆದರೆ ಆ ನೋಟ್ ಇನ್ನೂ ಒಂದು ಮಾತನ್ನು ಹೇಳುತ್ತೆ. ಆದರೆ ಈ ರೀತಿ ಪ್ರತಿ ನವನಗರಕ್ಕೂ ಕೂಡ ಕೇಂದ್ರ ಹಾಗೂ ರಾಜ್ಯ ಇವುಗಳು ಸದಾ 100 ಕೋಟಿಯನ್ನು ಪ್ರತಿ ವರ್ಷವೂ ಕೊಡಲಿಕ್ಕಾಗದೇ ಇರಬಹುದು. ಆದ್ದರಿಂದ ನಾವು ಹೆಚ್ಚಾಗಿ ಖಾಸಗಿ ಸಂಪನ್ಮೂಲಗಳನ್ನೇ ಒದಗಿಸಿಕೊಳ್ಳಬೇಕಾಗುತ್ತದೆ ಅನ್ನುವುದು ಸ್ಪಷ್ಟ ಅನ್ನುವುದನ್ನು ಆ ನೋಟ್ ಹೇಳುತ್ತೆ. ಇವಾಗ ಈ ನೆಲೆಯಲ್ಲಿ ಈ ಯೋಜನೆಯಿಂದಾಗುವ ಪರಿಣಾಮಗಳ ಬಗ್ಗೆ ಯೋಚಿಸ್ತಾ ಹೋದರೆ, ಬರೀ 100 ನಗರಗಳೇ ಅಲ್ವಲ್ಲ ಭಾರತದಲ್ಲಿರುವಂಥದ್ದು, ಇನ್ನೂ ಸಾವಿರಾರು ನಗರಗಳಿವೆ. ಅವುಗಳಿಗೆ ಏನಾದರೂ ಮಾಡಲಿಕ್ಕೆ
ದುಡ್ಡು ಎಲ್ಲಿ ಇರುತ್ತೆ, ಎಲ್ಲಿ ಸಾಕಾಗುತ್ತೆ? ಅಂದರೆ ಈ ಸ್ಮಾರ್ಟ್ ನಗರಗಳನ್ನು ಕಟ್ಟುವ ಒಂದು ಹಂತದಲ್ಲಿ ಅಥವಾ ಒಂದು ವೇಗದಲ್ಲಿ, ಉತ್ಸುಕತೆಯಲ್ಲಿ ಇತರ ಕೋಟ್ಯಾಂತರ ಹಳ್ಳಿಗಳು ಮತ್ತು ಲಕ್ಷಾಂತರ ಗ್ರಾಮಗಳು, ನಗರಗಳು ಕೂಡ ಮೂಲೆ ಗುಂಪಾಗಬಹುದು. ಅಥವಾ ಒಂದು ವೇಳೆ ಕರ್ನಾಟಕದಂತಹ ಅಷ್ಟೇನೂ ಆರ್ಥಿಕವಾಗಿ ದೃಢವಲ್ಲದಂತಹ ಒಂದು ರಾಜ್ಯ ಅಂತ ಇಟ್ಕೊಳ್ಳೋಣ, ಏನೋ ತುಂಬ ಉತ್ಸಾಹದಿಂದ ಈಗ ಒಂದು 5 ವರ್ಷ ಅವರು 100 ಕೋಟಿನ ಹೇಗೋ ಹೊಂದಿಸ್ಕೊಟ್ರು, ಕೇಂದ್ರದ 100 ಕೋಟಿ ಜೊತೆಗೆ ಅಂತ. 5 ವರ್ಷದ ನಂತರ ಕೊಡಲಿಕ್ಕಾಗದೆ ಹೋದರೆ, ಇಲ್ಲ ನಮಗೆ 100 ಕೋಟಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಆವಾಗ ಏನು? ಆಗ ಕೇಂದ್ರವೇ ಅದನ್ನು ಹೆಚ್ಚು ತುಂಬಿಕೊಡುತ್ತಾ ಅಥವಾ ಅದನ್ನು ಖಾಸಗಿ ಸಂಪನ್ಮೂಲಗಳಿಂದ ತಗೊಳ್ತಾರಾ? ಗೊತ್ತಿಲ್ಲ. ಇದು ಕರ್ನಾಟಕ ಒಂದೇ ಅಲ್ಲದೆ ಇತರ ರಾಜ್ಯಗಳೂ ಕೂಡ ಈ ಕಷ್ಟವನ್ನು ಎದುರಿಸ್ಬೋದು. ನಿಜವಾಗಿಯೂ ನಮ್ಮ ಹತ್ರ ದುಡ್ಡಿಲ್ಲ, ಆದ್ದರಿಂದ ಕೊಡೋಕ್ಕಾಗೋಲ್ಲ. ಅಂದರೆ ಈ ರೀತಿಯಾಗಿ ಹೆಚ್ಚು 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 ಖಾಸಗಿ ಸಂಪನ್ಮೂಲಗಳನ್ನೇ ಈ ಯೋಜನೆ ಅವಲಂಬಿಸಬೇಕಾಗುತ್ತೆ. ಅಂದರೆ 70% ಖಾಸಗಿ ಸಂಪನ್ಮೂಲಗಳನ್ನೇ ಅವಲಂಬಿಸಿ ಈ ನವನಗರಗಳನ್ನು ಕಟ್ಟಬೇಕಾಗುತ್ತೆ, ಬೆಳೆಸಬೇಕಾಗುತ್ತೆ ಅನ್ನೋದು ಸ್ಪಷ್ಟ. ಹಾಗೆ ಬೆಳೆಸುವಾಗ ಖಾಸಗಿ ಸಂಪನ್ಮೂಲಗಳೇನು ಧರ್ಮಾರ್ಥಕ್ಕಾಗಿ ಇಷ್ಟು ಹಣವನ್ನು ಪ್ರತಿ ವರ್ಷವೂ ಪ್ರತಿ ನಗರಕ್ಕೂ ಏನು ಕೊಡಲಿಕ್ಕೆ ಹೋಗೋದಿಲ್ಲ. ತಮಗಿದರಿಂದ ಏನು ಬರಬಹುದು ಅಂತ ಯೋಚನೆ ಮಾಡುತ್ತೆ. ಆ ರೀತಿ ಯೋಚನೆ ಮಾಡೋಕ್ಕೆ ಹೋದಾಗ ಅನೇಕ ಖಾಸಗಿ ಉದ್ಯಮಗಳು, ಆ ಉದ್ಯಮಪತಿಗಳು ಎಣಿಸಿದಷ್ಟು ಬೆಳೆಯದೇ ಹೋಗೋದಕ್ಕೆ ಕಾರಣ ಏನು ಅಂತಂದರೆ, ಒಂದು, ಅವರಿಗೆ ಬೇಕಾದಂತಹ ಭೂಮಿ ಬೇಕಾದಷ್ಟು ಪ್ರಮಾಣದಲ್ಲಿ ಸಿಕ್ಕುವುದಿಲ್ಲ. ಅದನ್ನು ಅವ್ರು ಹೇಳಬಹುದು, ಆಯಿತು ನಾವು ನಿಮಗೆ ಕೊಡ್ತೀವಿ, ನಾವು ಅದು ನಮ್ಮ ಈ ಉದ್ಯಮವನ್ನು ಸ್ಥಾಪಿಸೋದು ನಮಗಿಷ್ಟು 2000 ಎಕರೆ ಭೂಮಿ ಇಲ್ಲಿ ಬೇಕು, ನೀವು ಕೊಡೋ ಕಡೆಯಲ್ಲೆಲ್ಲೋ ಬೆಟ್ಟದ ಹತ್ತಿರ ಅಲ್ಲ, ಯಾಕೆಂದರೆ ಇಲ್ಲಿ ಸಂಚಾರ ಸಾಧನಗಳಿವೆ, ಅದರಿಂದ ಇಲ್ಲಿ ಬೇಕು ನಮಗೆ ಅಂದರೆ ಅದನ್ನು ಕೊಡಲೇಬೇಕಾಗುತ್ತೆ. ಆವಾಗ ಅಲ್ಲಿ ಸಾವಿರಾರು ವರ್ಷಗಳಿಂದ ಬದುಕು ಬಾಳ್ತಾ ಇರುವ ರೈತರ ಗತಿ ಏನು? ಕಾಂಪೆನ್ಸೇಷನ್ ಕೊಡಬಹುದು, ಆದರೆ ಹಣ ಇಂದು 10,000 ಅಂತಿದ್ದರೆ ಇನ್ನು 10 ವರ್ಷ ಆದಮೇಲೆ ಅದು 1,000ಕ್ಕೆ ಬಂದು ಇಳಿಯುತ್ತೆ, ಅದರ ಒಂದು ಕೊಂಡುಕೊಳ್ಳುವ ಶಕ್ತಿ. ಆನಂತರ ಅದು ಇಲ್ದಾಗುತ್ತೆ, ಅವರುಗಳು ಏನಾಗಬೇಕು ಒಂದು ಈ ಪ್ರಶ್ನೆ ಹೇಳು. ಹಾಗೇನೆ ಅದರ ಜೊತೆಗೇನೆ ಈ ರೀತಿಯಾಗಿ ಕೃಷಿಗೆ ಆಧಾರವಾಗಿರುವ ಈ ಭೂಮಿಯೇ ಸ್ವಲ್ಪ ಸ್ವಲ್ಪವಾಗಿ ಸಂಪೂರ್ಣವಾಗಿ ಉದ್ಯಮಕ್ಕೆ ಕೊಡಲ್ಪಟ್ಟರೆ, ಅಂದರೆ ಉದ್ಯಮ ಭೂಮಿಯಾಗಿ ಪರಿವರ್ತನೆಯಾದರೆ, ಆಗ ಈ ದೇಶಕ್ಕೆ ಜನಸಂಖ್ಯೆಗೆ ಬೇಕಾದಷ್ಟು ಆಹಾರವನ್ನು ಬೆಳೆಯುವವರು ಯಾರು? ಎಲ್ಲ ಈ GDP ಕೇಂದ್ರಿತ ಯೋಜನೆಗಳು ಏನಿವೆ, ಒಟ್ಟಾರೆ ಇಷ್ಟು ಬರುತ್ತೆ, ಅದರಲ್ಲಿ ಇಷ್ಟನ್ನು ಈ ಭಾಗಗಳಿಂದ ತಗೊಳ್ತೀವಿ, ಇಷ್ಟನ್ನು ಈ ಭಾಗಗಳಿಂದ ತೆಗೆದುಕೊಳ್ಳೀವಿ ಅಂತ ಈ ಒಂದು GDP ಕೇಂದ್ರಿತ ಯೋಜನೆಗಳೇನಿರುತ್ತವೆ, ಇವುಗಳೆಲ್ಲವೂ ಅಪಾಯಗಳು. ಇದೇ ಬಗೆಯ ಅಪಾಯಗಳು ಏನು ಅಂತಂದರೆ, ಈಗ ಈ ಉದ್ಯಮಗಳು ಏನೇ ತಯಾರು ಮಾಡಲಿ, ಜನ ಅವರು ಎಷ್ಟೇ ನಾಜೂಕಿನ ಜನರಾಗಲಿ, ಸ್ಮಾರ್ಟ್ ಪೀಪಲ್ ಆಗಲಿ, ಅವರು ಊಟ ಮಾಡಬೇಕು, ಅಂದರೆ ಅವ್ರಿಗೂ ಆಹಾರ ಬೇಕು, ಬೇರೆಯೋ ಆಹಾರ ಬೇಕು. ಈಗಲೇ ಎಷ್ಟಿದೆ, 125 ಕೋಟಿನ ಇಷ್ಟು ಜನಸಂಖ್ಯೆ ಇದೆ, ಇದನ್ನೂ ಕಮ್ಮಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಇಷ್ಟೇ ಇರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಇನ್ನೂ ಕಮ್ಮಿ ಆಗುತ್ತೆ. 100 ಕೋಟಿ ಜನರಿಗೆ ಆಹಾರವನ್ನು ಬೆಳೆದು ಕೊಡುವವರು ಯಾರು? ಆ ಆಹಾರವನ್ನು ಬೆಳೆದು ಕೊಡ್ತಾ ಇರೋದ್ರ GDP ಪ್ರಮಾಣ ಏನು? ಅದನ್ನು ಹೇಗೆ ಅಳೆಯೋದು? ಇವಾಗ ಕೋಟ್ಯಾಂತರ ಕೃಷಿಕರು ನಮಗೆ ಬೇಕಾದ ಆಹಾರವನ್ನು ಬೆಳೆದು ಕೊಡ್ತಾ ಇದ್ದಾರೆ, ಅದು GDP ಗಣನೆಗೆ ಬರೋದಿಲ್ಲ, ಯಾಕೆಂದರೆ ಅದು ಹಣದ ರೂಪದಲ್ಲಿ ಬರೋದಿಲ್ಲ. ಅಂತಹ ಯೋಜನೆಗಳಿಂದ ಏನನ್ನು ಸಾಧಿಸಬಹುದು? ಈ ಪ್ರಶ್ನೆಯನ್ನೇ ಒಂದು ನೆಲೆಯಲ್ಲಿ ಎತ್ತುತ್ತಾ ಒಂದು ಪ್ರಸಿದ್ಧ ಮಲಯಾಳಿ ಕಾದಂಬರಿ ಇದೆ, ಕಯರ್ ಅಂತ, ನೀವು ನೋಡಿರ್ಬೋದು. ಅದು ಕನ್ನಡದಲ್ಲಿ ಹಗ್ಗ ಅಂತ ಬಂದಿದೆ. ಅದರಲ್ಲಿ ತುಂಬ ದೀರ್ಘವಾದ ಕಾದಂಬರಿ ಅದು. ಅದರ ಕೊನೆಯಲ್ಲಿ ಒಬ್ಬ ಕೇಳ್ತಾನೆ, ಆ ಪ್ರಶ್ನೆಯಿಂದ ಆ ಕಾದಂಬರಿ ಮುಗಿಯುತ್ತೆ. ಆಯಿತು, ಹಾಗಾದರೆ ಮುಂದೆ ಏನು ತಿಂತೀರಿ ನೀವು? ಮಣ್ಣು ತಿಂತೀರೇನು? ಅಲ್ಲಿಗೆ ಮುಗಿಯುತ್ತೆ. ಅಂದರೆ ನಾವು ಎಲ್ಲಿಯ ತನಕ ಮಣ್ಣು ತಿಂದು ಬದುಕಲಿಕ್ಕೆ ಸಾಧ್ಯವಿಲ್ಲವೋ ಅಲ್ಲಿಯ ತನಕ ಕೃಷಿ ಆಧಾರಿತ ಯೋಜನೆಗಳನ್ನೇ ನಾವು ಮಾಡಬೇಕಾಗುತ್ತೆ. ಯಾಕೆಂದರೆ ಯಾರು ಬೆಳೆದು ನಮಗೆ ಆಹಾರವನ್ನು ಕೊಡಬೇಕು. ನಾವು ಅವರು ಸ್ಮಾರ್ಟ್ ಪೀಪಲ್ ಆಗಿರಬಹುದು ಅಥವಾ ಅಗ್ಲಿ ಪೀಪಲ್ ಆಗಿರಬಹುದು.
ಅವರು ಬೆಳೆದುಕೊಟ್ಟ ಆಹಾರವನ್ನು GDPಗೆ ಪರಿವರ್ತನೆ ಮಾಡುವುದು ಹೇಗೆ? ಇದು ಇಂತಹ ಯಾವ ಯೋಜನೆಗಳಲ್ಲಿಯೂ ಕಂಡುಬರುವುದಿಲ್ಲ. ಎರಡನೇದಾಗಿ, ಹೆಚ್ಚು ಹೆಚ್ಚು ಖಾಸಗಿ ಸಂಪನ್ಮೂಲಗಳನ್ನು ಅವಲಂಬಿಸಿದಾಗ ಅವರು ಕೇವಲ ಭೂಮಿ ಒಂದನ್ನೇ ಕೇಳುವುದಿಲ್ಲ. ನಿಮ್ಮ ಸರ್ಕಾರ ನಮಗೆ ದುಡ್ಡಿಲ್ಲ ಅಂತ ಹೇಳುತ್ತೆ, ನಾವು ಕೇಳಿದಾಗ ಮಾತ್ರ ಈ ಯೋಜನೆಗಳಿಗೆಲ್ಲ ನೀವು ಸುಮ್ಮನೆ ವ್ಯರ್ಥ ಮಾಡ್ತಾ ಇದ್ದೀರಿ. ಅಂದರೆ ಬಿಸಿ ಊಟ ಯಾರಿಗೆ ಬೇಕು? ಬೇಕಿದ್ದರೆ ಅವ್ರು ಕೊಂಡ್ಕೊಳ್ಳಿ, ಶಕ್ತಿ ಇಲ್ಲದವ್ರು ಸ್ಕೂಲ್ ಬಿಡಲಿ. ಈ ಬಿಸಿ ಊಟದ ಯೋಜನೆ, ಆಮೇಲೆ ಹಾಗೆಯೇ ಇದು ಪ್ರಾಥಮಿಕ ಶಿಕ್ಷಣ ಪೂರಾ ಉಚಿತ ಶಿಕ್ಷಣ, ಅಥವಾ ಈಗ ಇರ್ತಕ್ಕಂತಹ ಸ್ತ್ರೀ ಪರ ಕಾಯ್ದೆಗಳು, ಇವೆಲ್ಲವೂ ಯಾತಕ್ಕಾಗಬೇಕು? ಇವನ್ನೆಲ್ಲ ತೆಗೆದುಹಾಕಿ ಯಾವುದೂ ಉಚಿತವಾಗಿ ಸಿಗಬಾರ್ದು. ಇದು ಆರ್ಥಿಕ ತಜ್ಞರ ಕೇವಲ ಆರ್ಥಿಕತೆಯನ್ನು ಆಧರಿಸಿದಂತಹ ಒಂದು ಪ್ರಶ್ನೆ. ಅಂದರೆ ಯಾವುದೂ ಉಚಿತವಾಗಿ ಸಿಗಬಾರ್ದು. ನಿಮಗೆ ಅದನ್ನು ಗಳಿಸುವ ಶಕ್ತಿ ಇದ್ದರೆ ಗಳಿಸಿ ಉಪಯೋಗಿಸಿ, ಇಲ್ಲದೆ ಹೋದರೆ ಬಿಡಿ, ನೀವು ನಮ್ಮ ಜೊತೆಲಿರಬೇಡಿ. ಆದರೆ ಉಚಿತವಾಗಿ ಏನನ್ನು ಕೊಡಬಾರ್ದು. ಸೊ ಇವಾಗ ಉಚಿತವಾಗಿ ಕೊಡ್ತಾ ಇರತಕ್ಕಂತಹ ಶಿಕ್ಷಣ, ಉಚಿತವಾಗಿ ಸರ್ಕಾರ ನಡೆಸ್ತಾ ಇರತಕ್ಕಂತಹ ದೀನದಲಿತರಿಗೆ ಅನಾಥಾಲಯಗಳು, ಆಶ್ರಮಗಳು, ಹಾಸ್ಟೆಲ್ಗಳು, ಶಾಲಾ ಕಾಲೇಜುಗಳು ಇತ್ಯಾದಿ, ಅಥವಾ ಇತರ ಹಿಂದುಳಿದವರು ಕೊಡ್ತಾ ಇರತಕ್ಕಂತಹ ಸವಲತ್ತುಗಳು, ಇವು ಯಾವುವೂ ಕೊಡಬಾರದು ಅಂತ ಖಾಸಗಿ ಸಂಸ್ಥೆಗಳು ಒತ್ತಡವನ್ನು ಹೇರಿದರೆ ಕೇಂದ್ರ ಸರ್ಕಾರದ ಮೇಲೆ ಮತ್ತು ರಾಜ್ಯ ಸರ್ಕಾರದ ಮೇಲೆ ಆ ಒತ್ತಡವನ್ನು ಹೇಗೂ ತಡೆದುಕೊಳ್ಳೋಕ್ಕಾಗೋದಿಲ್ಲ. ಆಯಿತು, ಹೌದು, ನೀವು ಹೇಳೋದು ನಿಜ. ಯಾತಕ್ಕೆಲ್ಲ ಉಚಿತವಾಗಿ ಕೊಡಬೇಕು ನಾವು? ಬೇಕಿದ್ದವರು ತಮ್ಮ ಮಕ್ಕಳನ್ನು ಓದಿಸಲಿ ಶಕ್ತಿ ಇದ್ದರೆ, ಇಲ್ಲದೆ ಹೋದ್ರೆ ಬೇಡ, ಮನೇಲಿ ಹೇಳಿಕೊಡ್ಲಿ, ಇಲ್ಲದೆ ಹೋದ್ರೆ ಬೇಡ, ಎಲ್ಲರೂ ಹೋಗಲಿ, ಪಾಕಿಸ್ತಾನಕ್ಕೆ ಹೋಗಲಿ. ಇಲ್ಲಿರಬೇಕಾದ್ರೆ, ಸ್ಮಾರ್ಟ್ ಸಿಟಿಯಲ್ಲಿರಬೇಕಾದ್ರೆ ನೀವು ಸ್ಮಾರ್ಟ್ ಪೀಪಲ್ ಆಗಿರಬೇಕು ಅಂತ ಖಾಸಗಿಯವರು ಹೇಳಿದ್ದನ್ನು ಒಪ್ಪಿಕೊಳ್ಳಬೇಕಾದಂತಹ ಬರ್ಬೋದು. ಅಂದರೆ ಇದುವರೆಗೆ ಭಾರತದಲ್ಲಿ ಅಥವಾ ಇತರೆ ದೇಶಗಳಲ್ಲಿ, ಅಮೆರಿಕಾದಲ್ಲೂ ಹೀಗೆ ಜನಪರವಾದ ಅನೇಕ ಕಾರ್ಯಕ್ರಮಗಳಿವೆ. ಸೊ ಜನಪರವಾದ ಕಾರ್ಯಕ್ರಮಗಳು ಒಂದೊಂದಾಗಿ ಕಮ್ಮಿ ಆಗ್ತಾ ಬರಬಹುದು. ಮತ್ತು ಕೇವಲ ಕೊಂಡುಕೊಳ್ಳುವ ಶಕ್ತಿ ಮತ್ತು ಉಪಯೋಗಿಸುವುದು ಇಷ್ಟೇ ಮುಖ್ಯವಾಗಿ ಕಾಣಬಹುದು. ಕೊಂಡುಕೊಳ್ಳುವ ಶಕ್ತಿ ಇರದವನು ಅವನು ಪ್ರಜೆಯಲ್ಲ, ಅವನು ನಮಗೆ ಬೇಕಾಗಿಲ್ಲ ಅನ್ನುವಂತಹ ಒಂದು ಧೋರಣೆ ಬೆಳೆಯಬಹುದು. ಯಾವ ನೆಲೆಯಲ್ಲಿಯೂ ಕೂಡ ಎಲ್ಲರಿಗೂ ಸಮಾನವಾದ ಶಕ್ತಿ ಸಾಮರ್ಥ್ಯಗಳು, ಸಮಾನವಾದ ಬೌದ್ಧಿಕತೆ, ಸಮಾನವಾದ ದೈಹಿಕ ಆರೋಗ್ಯ ಇರಲು ಸಾಧ್ಯವೇ ಇಲ್ಲ. ಈ ಸೃಷ್ಟಿಯಲ್ಲೇ ಕೆಲವರು ಹುಟ್ಟುತ್ತಾಲೇ ಕುರುಡರಾಗಿರ್ತಾರೆ, ಅವ್ರ ತಪ್ಪೇನೂ ಇಲ್ಲ. ಕೆಲವರು ಹುಟ್ಟುತ್ತಾ ಕುಂಟರಾಗ್ತಾರೆ, ಕೆಲವರು ಹುಟ್ಟುತ್ತಾ ಪೆದ್ದರಾಗ್ತಾರೆ, ಕೆಲವರು ಸನ್ನಿವೇಶಗಳ ಸಂದರ್ಭದಿಂದ ಪೆದ್ದರಾಗ್ತಾರೆ ಅಥವಾ ಕುಂಟರಾಗ್ತಾರೆ, ಕುರುಡರಾಗ್ತಾರೆ, ಏನೇನೋ ಆಗ್ತಾರೆ. ಅಥವಾ ಕೆಲವರು ಯಾವುದೋ ಕಾರಣಕ್ಕಾಗಿ ತಮ್ಮದೆಲ್ಲವನ್ನು ಕಳೆದುಕೊಂಡವರು ನಗರಗಳಿಗೆ ಬಂದು ಭಿಕ್ಷಾಟನೆ ಮಾಡಿ ಬದುಕ್ತಾರೆ. ಮತ್ತು ತಮಗೆ ಎಲ್ಲಿ ಮಲಗಲಿಕ್ಕೆ ಸಾಧ್ಯವಾಯಿತೋ ಅಲ್ಲಿ ಮಲಗ್ತಾರೆ. ಸ್ಮಾರ್ಟ್ ಸಿಟಿ ಬಂದ ಮೇಲೆ ಅದರಲ್ಲಿ ಸ್ಮಾರ್ಟ್ ಪೀಪಲ್ ಮಾತ್ರ ಇರಬೇಕು. ಅಂದರೆ ಕುರುಡರು, ಕುಂಟರು, ಭಿಕ್ಷೆ ಬೇಡುವವರು, ಝೋಪಡಪಟ್ಟಿಗಳಲ್ಲಿ ವಾಸ ಮಾಡಿರ್ತಕ್ಕಂತಹವರು, ಮತ್ತು ಚಿಕ್ಕ ಚಿಕ್ಕ ವೃತ್ತಿಗಳನ್ನು ಹಿಡಿದು, ಅಂದರೆ ಕೈಗಾಡಿಯಲ್ಲಿ ಬಾಳೆಹಣ್ಣು ಅಥವಾ ಮಾವಿನ ಹಣ್ಣು ಅಥವಾ ಇತ್ಯಾದಿ ಯಾವ್ಯಾವುದನ್ನೋ ತಂದು ಮಾರಿ ದಿವಸಕ್ಕೆ ಎಷ್ಟೋ ಸಂಪಾದನೆ ಮಾಡಿ ತಮ್ಮ ಹೊಟ್ಟೆ ತುಂಬಿಕೊಳ್ಳುವವರು ಇತ್ಯಾದಿ. ಅಂದರೆ ತುಂಬ ಚಿಕ್ಕ ವೃತ್ತಿಯನ್ನು ಮಾಡ್ತಕ್ಕಂಥವರು, ಇವರು ಯಾರೂ ಕೂಡ ಇಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಇಲ್ಲಿ ಬದುಕಬೇಕಾದರೆ ನೀವು ಒಂದು ಉತ್ತಮ ಕಟ್ಟಡದಲ್ಲಿಯೇ ಇರಬೇಕು. ಝೋಪಡಪಟ್ಟಿಯಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ. ಝೋಪಡಪಟ್ಟಿಯಲ್ಲಿದ್ದರೆ ಅದು ಕುಂದು, ಅದು ಸ್ಮಾರ್ಟ್ ಸಿಟಿಗೆ ಒಂದು ಕಪ್ಪು ಚಿಹ್ನೆ ಆಗುತ್ತೆ. ಆದ್ದರಿಂದ ಯಾವ ಸ್ಮಾರ್ಟ್ ಸಿಟಿಯಲ್ಲಿಯೂ ಝೋಪಡಪಟ್ಟಿಗಳಿಗೆ ಸ್ಥಾನವಿಲ್ಲ, ಯಾವ ಸ್ಮಾರ್ಟ್ ಸಿಟಿಯಲ್ಲಿಯೂ ಭಿಕ್ಷುಕರಿಗೆ ಸ್ಥಾನವಿಲ್ಲ, ಯಾವ ಸ್ಮಾರ್ಟ್ ಸಿಟಿಯಲ್ಲಿಯೂ ಕೂಡ ಕುರುಡರಿಗೆ, ಕುಂಟರಿಗೆ, ಹೆಳವರಿಗೆ, ಪೆದ್ದರಿಗೆ ಯಾರಿಗೂ ಸ್ಥಾನವಿಲ್ಲ. ಅವರನ್ನು ಬೇಕಾದ್ರೆ ನೀವು ಆಸ್ಪತ್ರೆಗೆ ಸೇರಿಸಿ ಅಥವಾ ಕಾಡುಗಟ್ಟಿ. ಇದು ಸ್ಮಾರ್ಟ್ ಸಿಟಿ. ಇಲ್ಲಿರ್ತಕ್ಕಂಥವರು ಆರೋಗ್ಯವಂತರಾಗಿ, ದೃಢಕಾಯರಾಗಿ, ತುಂಬ ಬುದ್ಧಿವಂತರಾಗಿ ದೇಶದ ಆರ್ಥಿಕತೆಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡುವವರಾಗಬೇಕು. ಈ ರೀತಿಯಾದರೆ ಅವರುಗಳು ಎಲ್ಲಿ ಹೋಗಬೇಕು, ಏನು ಮಾಡಬೇಕು? ಮತ್ತು ಈ ರೀತಿ ಮುಂದುವರೆದಂತಹ ಈ ನವನಗರಗಳಿಂದ ನಾವು ಸಾಹಿತ್ಯವನ್ನಾಗಲಿ, ಕಲೆಯನ್ನಾಗಲಿ,
ನೃತ್ಯವನ್ನಾಗಲಿ ಹೇಗೆ ನಾವು ನಿರೀಕ್ಷಿಸಬಹುದು? ಯಾಕೆ ನಾವೆಲ್ಲ ಅನುತ್ಪಾದಕಗಳು. ಇವಾಗ 100 ಕಾದಂಬರಿಗಳನ್ನು ಒಬ್ಬರು ಬರೆದ್ರಿ, ಆಯಿತು ಬರೆದ್ರಿ, ನೀವು ಅಷ್ಟು ಕಾಗದ ವೇಸ್ಟ್ ಮಾಡಿದ್ರಿ ತಾನೇ. ದೇಶಕ್ಕೆ ನೀವೇನು ಕೊಟ್ರಿ ಹೇಳಿ? 20 ರೂಪಾಯಿ 30 ರೂಪಾಯಿ ಆ ಲೆಕ್ಕದಲ್ಲಿ ಹೇಳಿ. ಅಂದರೆ ಯಾರು ಕಾರಂತರು ಏನೋ ಕೊಟ್ಟಿಲ್ಲ ಒಪ್ಕೋಬೇಕಾಗುತ್ತೆ, ಕುವೆಂಪುರವರು ಕೊಟ್ಟಿಲ್ಲ ಅಂತ ಒಪ್ಕೋಬೇಕಾಗುತ್ತೆ. ಅಂದರೆ ಸಾಹಿತ್ಯ ಬೇಕಿಲ್ಲ, ಯಾಕೆಂದರೆ ಅದು ಅನುತ್ಪಾದಕ. ಸಂಗೀತ ಬೇಕಿಲ್ಲ, ನೃತ್ಯ ಬೇಕಿಲ್ಲ, ಶಿಲ್ಪಕಲೆ ಬೇಕಿಲ್ಲ, ಉತ್ಪಾದನೆ ಅಂತಲೇ ಕುಳಿತರೆ ಇವೆಲ್ಲವೂ ಇಲ್ಲದಕ್ಕಂತಹ ಒಂದು ನಿರ್ಜೀವ ಯಾಂತ್ರಿಕ ನಾಗರಿಕತೆಯನ್ನು ನಾವು ಸೃಷ್ಟಿಸುವ ಒಂದು ಸಾಧ್ಯತೆ ಇದೆ, ಅಪಾಯವಿದೆ. ಇದೇ ಮುಂದುವರೆದರೆ H.G. ವೆಲ್ಸ್ ಪ್ರಸಿದ್ಧ ಕಾದಂಬರಿಕಾರ, ಇಂಗ್ಲೀಷ್ನಲ್ಲಿ, ಬ್ರಿಟಿಷ್ ಅವನು ತನ್ನ ಒಂದು ಕಾದಂಬರಿಯಲ್ಲಿ ಮುಂದೆ ಆಗಬಹುದಂತಹ ಈ ಸಾಹಿತಿಗಳಿಗೆ ಹೇಗೆ ಮುಂದಿನ 50 ವರ್ಷಗಳ ಒಂದು ದೃಷ್ಟಿ ಸಿಗುತ್ತೆ ಗೊತ್ತಾಗೋದಿಲ್ಲ. ಅವನು ಈಗ 40-50 ವರ್ಷಗಳ ಕೆಳಗೆ ಬರೆದಂತಹ ಒಂದು ಕಾದಂಬರಿ, ಅದರಲ್ಲಿ ಮುಂದೆ ಹೇಗಿರಬಹುದು 2050ರಿಂದ ಊಹಿಸ್ಕೊಳ್ತಾನೆ. ಏನು? ಒಂದು ನಗರ, ಈ ಸ್ಮಾರ್ಟ್ ಸಿಟಿ ಅಂತಹದ್ದೇನೆ. ದಿವಸವೆಲ್ಲ ಆ ನಗರ ನಿಜವಾಗಿಯೂ ಸ್ಮಾರ್ಟ್ ಸಿಟಿ. ಅಂದರೆ ಅಲ್ಲಿ ಓಡಾಡುವ ಥಳಥಳ ಹೊಳೆಯುವ ಕಾರುಗಳು, ಅಥವಾ ಅತ್ಯುತ್ತಮ 3 ಪೀಸ್ ಸೂಟ್ ಹಾಕಿರುವಂತಹ ಪ್ರಜೆಗಳು, ಮತ್ತು ಅತ್ಯುನ್ನತ ಕಟ್ಟಡಗಳು, ಮಾಲ್ಗಳು ಇತ್ಯಾದಿಯಾಗಿ ಎಲ್ಲವೂ. ಅವರನ್ನು ಬಿಟ್ಟು ಬೇರೆ ಯಾರೂ ಕಾಣೋದಿಲ್ಲ. ಇದು ಬೆಳಗಿನಿಂದ, ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೆ ಮಾತ್ರ ಇವರುಗಳು. ಅನಂತರ ಈ ನಗರ ಮುಚ್ಚೆ ಹೋಗುತ್ತೆ. ಈ ನಗರದ ಕೆಳಗಡೆ ಅಂಡರ್ಗ್ರೌಂಡ್ ಬೇಸ್ಮೆಂಟಲ್ಲಿ ಎಲ್ಲ ಫ್ಯಾಕ್ಟ್ರಿಗಳು ಇರುತ್ತೆ. ಉತ್ಪಾದನೆ ಮಾಡಬೇಕಲ್ಲ, ಅವಾಗ ಫ್ಯಾಕ್ಟ್ರಿಗಳು ಬೇಕಲ್ಲ. ಫ್ಯಾಕ್ಟ್ರಿಗಳು, ಅಲ್ಲಿ ದುಡಿಯುವಂತಹ ನೌಕರರು ಇರ್ತಕ್ಕಂತಹ ವಾಸಸ್ಥಳಗಳು, ರೈಲ್ವೆ ಮಾರ್ಗಗಳು, ಈ ರೀತಿ ಎಲ್ಲವೂ ಕೂಡ ಕೆಳಗಡೆ ತುಂಬಿರುತ್ತೆ. ಅಲ್ಲಿ ರಾತ್ರಿ ಬದುಕು ಶುರುವಾಗುತ್ತೆ. ಅಲ್ಲಿಯ ಆ ಪ್ರಪಂಚಕ್ಕೂ, ಅಂದರೆ ದುಡಿಮೆಯ, ಬಟ್ಟೆ ಬರೆ ಕೊಳಕಾಗುವಂತಹ ಮತ್ತು ಸಮಯಕ್ಕೆ ತಕ್ಕಂತೆ ಆಹಾರ ಸಿಕ್ಕದೇ ಇರುವಂತಹ, ಕಾರ್ಮಿಕರಿರುವಂತಹ, ಕೂಲಿಕಾರಿರುವಂತಹ, ಮತ್ತು ಫ್ಯಾಕ್ಟ್ರಿಗಳಿರುವಂತಹ, ಫ್ಯಾಕ್ಟ್ರಿ ಹೊಗೆಯಿಂದ ತುಂಬಿರುವಂತಹ ಒಂದು ಪ್ರಪಂಚ ರಾತ್ರಿ ತೆಕ್ಕೊಳ್ಳುತ್ತೆ. ಅವರಿಗೆ ಬೆಳಗಿನ ಹೊತ್ತಲ್ಲಿ ಕಾಣುವ ಪ್ರಪಂಚ ಏನು ಅಂತಲೇ ಅವ್ರಿಗೆ ಗೊತ್ತಿರೋದಿಲ್ಲ. ರಾತ್ರಿ ಆಯಿತು ಅಂದರೆ ಬೆಳಗಾದಾಗ ಈ ಪ್ರಪಂಚ ತೆಕ್ಕೊಳ್ಳುತ್ತೆ. ಇವರಿಗೆ ಆ ರಾತ್ರಿಯ ಪ್ರಪಂಚ ಏನು ಅಂತಲೇ ಗೊತ್ತಿರುವುದಿಲ್ಲ. ಈ ಬಗೆಯ ಒಂದು ಸಮಾಜವನ್ನು ನಾವು ಸೃಷ್ಟಿಸಬಹುದು ಅನ್ನುವುದನ್ನು H.G. ವೆಲ್ಸ್ ತೋರಿಸಿದ್ದಾರೆ. ಪ್ರಾಯಃ ಈ ನವನಗರಗಳ ಯೋಜನೆಯೂ ಕೂಡ ಹಾಗೆ ಆಗುತ್ತವೆ. ಇದನ್ನೇ ಮುಂದುವರಿಸಿದರೆ, ಕೊನೆಯದಾಗಿ ಹೇಳಬೇಕು ಅಂತಂದರೆ, ನಿಜವಾದ ಪ್ರಗತಿ ಅಂತ ನಾವು ಏನನ್ನು ಕರೀಬಹುದು, ಕೇವಲ ನಾಗರಿಕತೆ ಅಲ್ಲ, ಪ್ರಗತಿ, ಅದು ಒಂದು ನೆಲೆಯಲ್ಲಿ ಆಗತಕ್ಕಂತಹದ್ದಲ್ಲ ಅನ್ನುವುದನ್ನು ಅದ್ಭುತವಾಗಿ ಕನ್ನಡದ ಅನೇಕ ಸಾಹಿತಿಗಳು ಚಿತ್ರಿಸಿದ್ದಾರೆ. ಮುಖ್ಯವಾಗಿ 2 ಸಾಹಿತಿಗಳನ್ನು ಇಲ್ಲಿ ನಾವು ಸ್ಮರಿಸಿಕೊಳ್ಳಬಹುದು. ಮೊದಲನೆಯವರು ತೇಜಸ್ವಿ. ಅವರ ಪ್ರಸಿದ್ಧ ಕಾದಂಬರಿ ಕರುವಾಲೋ ಎಲ್ರಿಗೂ ಗೊತ್ತೇ ಇದೆ ಅದು, ಮತ್ತು ಅನೇಕ ಭಾಷೆಗಳಿಗೆ ಅದು ಅನುವಾದ ಆಗಿದೆ. ಅದರಲ್ಲಿ 2 ಮುಖ್ಯ ಪಾತ್ರಗಳು ಬರುತ್ತವೆ. ಒಂದು, ಕರುವಾಲೋ ಅನ್ನುವ ಹೆಸರಿನ ಒಬ್ಬ ಪ್ರಖ್ಯಾತ ಅಂತಾರಾಷ್ಟ್ರೀಯ ವಿಜ್ಞಾನಿ, ಜೀವವಿಜ್ಞಾನಿ ಅವನು. ಮತ್ತು ಅವನ ಜೊತೆಯಲ್ಲಿಯೇ ಸದಾ ಇರತಕ್ಕಂತಹ ಮಂದಣ್ಣ ಅನ್ನತಕ್ಕಂತಹ ಒಬ್ಬ ಗ್ರಾಮೀಣ ವ್ಯಕ್ತಿ. ಇವರುಗಳು ಹೇಗಿದ್ದಾರೆ ಅಂತಂದರೆ, ಕರುವಾಲೋ ಅತ್ಯುನ್ನತ ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವರು, ಮತ್ತು ಅನೇಕರೊಡನೆ ತಮ್ಮ ವಿಜ್ಞಾನಿಗಳೊಡನೆ ಸಂಪರ್ಕವನ್ನು ಇಟ್ಟುಕೊಂಡಿರುವವರು, ಅಗಾಧವಾದ ಒಂದು ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥವರು. ಆದರೆ ಈ ಮಂದಣ್ಣ ಯಾವ ಬಗೆಯ ಶಿಕ್ಷಣವನ್ನು ಪಡೆದಿಲ್ಲ. ಅವನು ಕೊನೆಗೆ ಅವನಿಗೆ ಪ್ರಾಥಮಿಕ ಶಿಕ್ಷಣ ದೊರಕಿದೆಯೋ ಇಲ್ವೋ ಅನ್ನೋದು ಅನುಮಾನ. ಮತ್ತು ಅವನಿಗೆ ಇನ್ನೊಬ್ಬರೊಡನೆ ಹೇಗೆ ಮಾತನಾಡಬೇಕು ಅಂತಲೂ ಗೊತ್ತಿಲ್ಲ. ಒಂಥರ ನಾವು ಏನೋ ಹಳ್ಳಿ ಮುಖ ಅಂತೀವಲ್ಲ, ಆ ತರಹ ಈ ಮಂದಣ್ಣ ಇದ್ದಾನೆ. ಆದರೆ ಮಂದಣ್ಣನಿಗೆ ಯಾವುದಾದರೂ ಒಂದು ಕಾಡಿಗೆ ಹೋದರೆ ಅಲ್ಲಿಯ ಪ್ರತಿಯೊಂದು ಸಸ್ಯವೂ ಯಾವ ಜಾತಿಯ ಸಸ್ಯ, ಅದರ ವಿಶೇಷ ಏನು ಅನ್ನೋ ಗೊತ್ತು. ಅಲ್ಲಿ ಕಂಡು ಬರ್ತಕ್ಕಂತಹ
ಪ್ರಾಣಿ ವಿಶೇಷಗಳೆಲ್ಲವೂ ಕೂಡ ಅವನಿಗೆ ಸುಪರಿಚಿತ. ಇದು ಈ ಪ್ರಾಣಿ, ಇದು ಈ ಅಳಿಲು, ಈ ಬಗೆಯ ಅಳಿಲು ಅಥವಾ ಈ ಬಗೆಯ ನವಿಲು ಅಂತ. ಈ ಬಗೆಯಲ್ಲಿ ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ, ವೃಕ್ಷ ಸಂಕುಲ ಇವೆಲ್ಲವುಗಳ ಜ್ಞಾನವೂ ಅವನಿಗೆ ಪರಂಪರಾಗತವಾಗಿ ತಾನಾಗಿ ಬಂದಿದೆ. ಅದನ್ನೇನು ಅವನು ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ಜಿಸಿಕೊಂಡಿಲ್ಲ, ಅವನು ತಾನಾಗಿ ಬಂದಿದೆ. ಇದನ್ನು ಒಂದು ಬಗೆಯ ನಾವು ಪರಂಪರಾಗತ ಜ್ಞಾನ ಅಥವಾ ಇಂಟ್ಯೂಟಿವ್ ನಾಲೆಡ್ಜ್ ಅಂದರೆ ಅದಕ್ಕೆ ಯಾವ ಒಂದು ತಾರ್ಕಿಕ ಕಾರಣವನ್ನು ಕೊಡದೇ ಇರತಕ್ಕಂತಹ ತನ್ನಿಂದ ತಾನೇ ಒಬ್ಬನಿಗೆ ಹೊಳೆಯುವಂತಹ ಒಂದು ಜ್ಞಾನ, ಇಂಟ್ಯೂಟಿವ್ ನಾಲೆಡ್ಜ್, ಇದನ್ನು ಮಂದಣ್ಣ ಪ್ರತಿನಿಧಿಸ್ತಾನೆ. ಇನ್ನೊಂದೆಡೆ ಅಧ್ಯಯನದ ಕಾರಣದಿಂದ ಬಂದಿರತಕ್ಕಂತಹ ವಿಶ್ವದ ಬಗೆಗಿನ ಜ್ಞಾನ ಇವೊಂದು ಕರುವಾಲೋದು. ಆ ಕಾದಂಬರಿ ಏನು ಸೂಚಿಸುತ್ತೆ ಅಂತಂದರೆ, ಕೇವಲ ಈ ಮಂದಣ್ಣನಂತಹ ಇಂಟ್ಯೂಟಿವ್ ನಾಲೆಡ್ಜ್ ಮಾತ್ರ ಯಾರಿಗಿದೆ ಅಷ್ಟರಿಂದ ಏನನ್ನೂ ಸಾಧಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ಬೇರೆಯವರು ಏನನ್ನಾದರೂ ಕೇಳಿದರೆ ಇದು ಏನು ಅಂತ ಅದನ್ನು ತಾರ್ಕಿಕವಾಗಿ ಅಥವಾ ವೈಜ್ಞಾನಿಕವಾಗಿ ವಿವರಿಸಲಿಕ್ಕೆ ಅವನಿಗೆ ಬರುವುದಿಲ್ಲ ಅವನಿಗೆ. ಆದರೆ ಅವನಿಗೆ ಈ ಸಸ್ಯ ಸಂಕುಲದ ಬಗ್ಗೆ, ಪ್ರಾಣಿ ಸಂಕುಲದ ಬಗ್ಗೆ ಗೊತ್ತಿರತಕ್ಕಂತಹ ಒಂದು ವಿಶಿಷ್ಟವಾದ ಜ್ಞಾನ, ಒಳನೋಟ, ಅರಿವು ಕರುವಾಲೋಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಯಾವುದನ್ನು ಜ್ಞಾನ ಅಂತ ಕರಿತೀವಿ ಅದಕ್ಕೆ ಅನೇಕ ಮುಖಗಳಿವೆ. ಮುಖ್ಯವಾದದ್ದು 2 ಮುಖ. ಒಂದು ತರ್ಕ, ಅಧ್ಯಯನ, ದೃಷ್ಟಿಕೋನ, ಇವೆಲ್ಲವುಗಳಿಂದ ದೊರಕತಕ್ಕಂತಹ ಜ್ಞಾನ, ಮತ್ತು ಅದಕ್ಕೆ ಪೂರಕವಾಗಿ ಪರಂಪರಾಗತವಾಗಿ ಬಂದಿರತಕ್ಕಂತಹ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಹೊಳೆಯಬಲ್ಲಂತಹ ಇಂಟ್ಯೂಟಿವ್ ನಾಲೆಡ್ಜ್, ಇವೆರಡೂ ಕೂಡ ಸೇರಿದಾಗ ಮಾತ್ರ ಏನಾದರೂ ಒಂದು ಜ್ಞಾನ ಸೃಷ್ಟಿ ಆಗಬಹುದು. ಕೇವಲ ಕರುವಾಲೋನು ಅರ್ಧ ಸತ್ಯವನ್ನು ನೋಡಬಲ್ಲ, ಮಂದಣ್ಣನೂ ಅರ್ಧ ಸತ್ಯವನ್ನು ನೋಡಬಲ್ಲ. ಇವೆರಡೂ ಸೇರಿದಾಗ ಮಾತ್ರ ಏನಾದರೂ ನಿಜವಾದ ಜ್ಞಾನ ಸೃಷ್ಟಿಯಾಗಬಹುದು ಅನ್ನೋದನ್ನು ಈ ಕರುವಾಲೋ ಕಾದಂಬರಿ ಚಿತ್ರಿಸುತ್ತೆ. ಹಾಗೆಯೇ ಇನ್ನೊಂದು ಪ್ರಸಿದ್ಧ ಕಥೆ ಅನಂತಮೂರ್ತಿಯವರು, ಅದು ಸೂರ್ಯನ ಕುದುರೆ ಅಂತ. ನೀವುಗಳೆಲ್ಲ ಅದನ್ನು ಓದಿರಬಹುದು. ಅದರಲ್ಲೂ 2 ಪಾತ್ರಗಳು ಇದೇ ರೀತಿ ಪರಸ್ಪರ ವಿರುದ್ಧ ಪಾತ್ರಗಳು ಬರುತ್ತೆ. ಒಂದು ಅನಂತು ಅನ್ನುವನು ಪಾತ್ರ, ಅವನೇ ಕಥೆಯನ್ನು ಹೇಳ್ತಾನೆ. ಇನ್ನೊಬ್ಬ ಹಡೇ ವೆಂಕಟ ಅನ್ನತಕ್ಕಂಥವನು. ಆ ಹೆಸರೇ ಹೇಳೋ ಹಾಗೆ ಹಡೇ ವೆಂಕಟ ಯಾವುದಕ್ಕೂ ಬೇಡವಾದವನು. ಅಂದರೆ ಅವನಿಗೆ ಯಾವ ಜವಾಬ್ದಾರಿಯೂ ಇಲ್ಲ, ಯಾವ ಕೆಲಸವನ್ನು ಅವನು ಮಾಡುವುದಿಲ್ಲ. ಉತ್ಪಾದನೆಯ ದೃಷ್ಟಿಯಿಂದ ಅವನ ಕೊಡುಗೆ ಮನೆಗಾಗಲಿ ಹೊರಗಾಗಲಿ ಶೂನ್ಯ. ಅದನ್ನೇ ಅವನ ಹೆಂಡತಿ ಯಾವಾಗಲೂ ಬೈತಾ ಇರ್ತಾಳೆ, ನಾವು ಹೇಗೆ ಜೀವನ ಮಾಡೋದು, ಇವರಿಗೆ ನೀವಾರು ಬುದ್ಧಿ ಹೇಳಿ ಸ್ವಲ್ಪ ಆದರೂ ಸಂಪಾದನೆ ಮಾಡಲಿ ಅಂತ. ಅವನಿಗೆ ಸಂಪಾದನೆಯ ಮಾರ್ಗ ಏನೂ ಗೊತ್ತಿಲ್ಲ. ಅದಕ್ಕೆ ಹಡೇ ವೆಂಕಟ ಅನ್ನೋದು. ಸುಮ್ಮನೆ ಇಲ್ಲಿ ಇವ್ರ ಕೈಲಿ ಮಾತಾಡ್ತಾ ಕಳೆಯೋದು, ಇನ್ನೆಲ್ಲೋ ಕಳೆಯೋದು, ಬಂದು ಮಲಗೋದು, ಇಷ್ಟರಲ್ಲೇ ಆಗೋಯ್ತು. ಒಂದು ಅನಂತು ಅಂತಾರಾಷ್ಟ್ರೀಯ ಖ್ಯಾತಿಯ ವಿದ್ವಾಂಸ ಮತ್ತು ಲೇಖಕ. ಎಲ್ಲ ಬಗೆಯ ಭಿನ್ನ ಸಂಸ್ಕೃತಿಗಳು ಗೊತ್ತು ಇವರಿಗೆ, ಮತ್ತು ಕೀರ್ತಿ ಇದೆ, ಅಗಾಧವಾದ ಒಂದು ವಿದ್ವತ್ತಿದೆ. ಆದರೆ ಕೊನೆಯಲ್ಲಿ ಒಂದು ವಿಶಿಷ್ಟ ಬಗೆಯ ಮಿಡತೆ, ಅದನ್ನು ಸೂರ್ಯನ ಕುದುರೆ ಅಂತಲೂ ಕೆಲವು ಕಡೆಯಲ್ಲಿ ಕರೀತಾರೆ. ಅದರಿಂದಲೇ ಕತೆ ಸೂರ್ಯನ ಕುದುರೆ. ಆ ಸೂರ್ಯನ ಕುದುರೆ ಕೇವಲ ಆ ಒಂದು ಕ್ಷಣದಲ್ಲಿ ಕಂಡು ಮರೆಯಾಗುವಂತಹದ್ದು. ಅದನ್ನು ಇವನು ಹಡೇ ವೆಂಕಟ ಮಾತ್ರ ಕಾಣಬಲ್ಲ. ಆದರೆ ಎಲ್ಲಿ ಯಾವುದು ಅಂತ ಎಷ್ಟು ನೋಡಿದ್ರೂ ಅನಂತವಿಗೆ ಅದು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅನಂತವು ಜ್ಞಾನದ ಅರ್ಧವನ್ನು ಮಾತ್ರ ಪ್ರತಿನಿಧಿಸ್ತಾನೆ, ಹಡೇ ವೆಂಕಟನೂ ಕೂಡ ಜ್ಞಾನದ ಅರ್ಧವನ್ನು ಪ್ರತಿನಿಧಿಸ್ತಾನೆ. ಇವರಿಬ್ಬರೂ ಸ್ವಯಂ ಅಪೂರ್ಣ. ಇವರಿಬ್ಬರೂ ಸೇರಿದಾಗ ಮಾತ್ರ, ಅಂದರೆ ಮತ್ತೆ ಅದನ್ನೇ ಹೇಳಬೇಕಾದ್ರೆ ದ ಇಂಟ್ಯೂಟಿವ್ ವಿಸ್ಡಮ್ ಆಫ್ ಹಡೇ ವೆಂಕಟ, ದ ಎಬಿಲಿಟಿ ಟು ಸಿ ಡಿವಿನಿಟಿ, ಟು ಗೋ ಥ್ರೂ ಮೆಟಫಿಸಿಕಲ್ ಎಕ್ಸ್ಪೀರಿಯನ್ಸಸ್, ಮಿಸ್ಟಿಕ್ ಎಕ್ಸ್ಪೀರಿಯನ್ಸಸ್, ಅದು ಇವನಿಗೆ ಅನಂತಕ್ಕೆ ಸಾಧ್ಯ ಇಲ್ಲ. ಆ ಒಂದು ಅನುಭವ
ಯಾವತ್ತೂ ಅನಂತು ಅನುಭವಿಸೇ ಇಲ್ಲ. ಆದರೆ ಅನಂತುವಿಗೆ ಬದುಕುವ ದಾರಿ ಗೊತ್ತು, ಇನ್ನೊಬ್ಬರನ್ನು ಪ್ರಾಯ ಬದುಕಿಸುವ ದಾರಿ ಗೊತ್ತು, ಅಗಾಧವಾದ ಜ್ಞಾನವಿದೆ, ಜವಾಬ್ದಾರಿ ಇದೆ, ತನ್ನ ಒಂದು ಸಾಮಾಜಿಕ ಹೊಣೆ ಇದೆ. ಅದು ಯಾವುದೂ ಇವನಿಗೆ ಗೊತ್ತಿಲ್ಲ. ಇವೆರಡೂ ಬೇಕು ನಮಗೆ. ಸೂರ್ಯನ ಕುದುರೆ ನೋಡಬೇಕಾದರೆ ಇವನು ಹಡೆ ವೆಂಕಟ. ಆದರೆ ಅದು ಸೂರ್ಯನ ಕುದುರೆ, ಅದರಿಂದಂತಹ ಪ್ರಯೋಜನ ಇದೆ ಅಥವಾ ಇಲ್ಲ ಅಂತ ಈ ರೀತಿ ತಾರ್ಕಿಕವಾಗಿ ಬೆಳೆಸಿ ಅದನ್ನು ಒಂದು ಸಮಾಜದ ಕೊಡುಗೆಯನ್ನು ಮಾಡಬೇಕಾದ್ರೆ ಅನಂತು ಬೇಕು ಅನ್ನತಕ್ಕಂತಹ ಒಂದು ಬಗೆಯ ದೃಷ್ಟಿಕೋನವನ್ನು ಸರಿಸುಮಾರು ಕರ್ವಾಲೋ ಬಗೆಯದೆ ಇನ್ನೊಂದು ನೆಲೆಯಲ್ಲಿ ಮಾಡಿರುವುದು ಇವರೆಲ್ಲ ನಮಗೆ ತೋರಿಸುವುದು ಏನು ಅಂತಂದರೆ, ಕೇವಲ GDP ಕೇಂದ್ರಿತ, ಅಂದರೆ ಇವರ ಉತ್ಪಾದನಾ ಶಕ್ತಿ ಎಷ್ಟು, ಸಮಾಜಕ್ಕೆ ಇವರು ಎಷ್ಟನ್ನು ಉತ್ಪಾದನೆ ಮಾಡಿಕೊಡ್ತಾ ಇದ್ದಾರೆ ಅನ್ನುವುದನ್ನೇ ಅವಲಂಬಿಸಿದ ಯಾವ ಯೋಜನೆಯೂ ಕೂಡ ಜನಪರವಾದ ಯೋಜನೆ ಅಥವಾ ನಾಗರಿಕ ಯೋಜನೆ ಅಥವಾ ಒಂದು ದೇಶಕ್ಕೆ ಪ್ರಗತಿಯನ್ನು ಕಂಡುಕೊಡುವಂತಹ ಯೋಜನೆ ಆಗಲಿಕ್ಕೆ ಸಾಧ್ಯವಿಲ್ಲ. ಒಂದು ನಗರ ಅಥವಾ ಹಳ್ಳಿ ಆದರೂ ಕೂಡ ಅದರಲ್ಲಿ ನಾನಾ ಬಗೆಯ ಜನಗಳು ಇರ್ತಾರೆ ಮತ್ತು ಇರಬೇಕು. ಇವಾಗ ಒಂದು ನಗರ ಅಂತಂದರೆ ಅದು ಭಿಕ್ಷುಕರಿಗೂ ತಮ್ಮ ಸ್ಥಳವನ್ನು ಕೊಡಬೇಕು. ಅರಮನೆಯೇ ಕಟ್ಕೊಳ್ಳಿ ಅವರು ಅಂತೇನಲ್ಲ, ಅಥವಾ ನಾವು ಕರೆದವರನ್ನೆಲ್ಲ ನಮ್ಮ ಮನೆಯಲ್ಲೇ ಕೂರಿಸ್ಬೇಕು, ಅವ್ರಿಗೆ ಬೇಕಾದವ್ರು ಕಟ್ಕೊಳ್ತಾರೆ. ಆ ಸ್ವಾತಂತ್ರ್ಯ ಒಬ್ಬ ಭಿಕ್ಷುಕನಿಗೂ ಬೇಕು, ಕುಂಟನಿಗೂ ಬೇಕು, ಪೆದ್ದನಿಗೂ ಬೇಕು. ಹಾಗೆಯೇ ಅತ್ಯುತ್ತಮ ಶಿಕ್ಷಣವನ್ನು ಪಡೆದ ಬುದ್ಧಿವಂತನಿಗೂ ಬೇಕು. ಎಲ್ಲರಿಗೂ ಅವಕಾಶವನ್ನು ಕೊಡುವಂತಹ, ಯಾರ ಅವಕಾಶವನ್ನು ಅಥವಾ ಸ್ವಾತಂತ್ರ್ಯ ಕಿತ್ತುಕೊಳ್ಳದಂತಹ ನಗರ ಮಾತ್ರ ನಿಜವಾದ ಒಂದು ನವನಗರ ಆಗುತ್ತೆ ವಿನಃ, ಸ್ಮಾರ್ಟ್ ಸಿಟಿ ಆಗುತ್ತೆ ವಿನಃ ಕೇವಲ GDP ಕೇಂದ್ರಿತ ಯೋಜನೆಯಿಂದ ಯಾವ ನವನಗರವೂ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಏನಾಗಬೇಕು ಅಂತಂದರೆ, ಈ ಯೋಜನೆ ನಗರ ಕೇಂದ್ರಿತವಾಗಿದೆ. ಆಮೇಲೆ ನಾವು ಅಪೇಕ್ಷೆ ಮಾಡುವುದು ಹೇಳುವಾಗೆ ಪ್ರಾಯ ಇನ್ನೊಂದು 100 ವರ್ಷದಲ್ಲಿ ನಗರದಿಂದ ಚಿಕ್ಕ ನಗರಕ್ಕೆ, ಅದರಿಂದ ಚಿಕ್ಕ ನಗರಕ್ಕೆ, ಗ್ರಾಮಕ್ಕೆ, ಹಳ್ಳಿಗೆ ಅದು ಪೀಠರೋಡ್ ಆಗ್ಬೋದು ಅಂತ. ಅದು ತಪ್ಪು. ಅದಕ್ಕೆ ವಿರುದ್ಧವಾಗಿ ಹಳ್ಳಿಗಳಿಂದ ಅದು ಪ್ರಾರಂಭವಾಗಿ ಕೊನೆಗೆ ಅದು ಏನು ಮುಟ್ಟುತ್ತೋ ಅದು ನವನಗರವಾಗಬೇಕು. ಯಾವುದೇ ಯೋಜನೆ ಒಂದು ದೇಶದ ಅತಿ ಹೆಚ್ಚು ಭಾಗಗಳನ್ನು ಆಕ್ರಮಿಸಿಕೊಂಡಿರುವ ಸಮುದಾಯಗಳಿಂದ ಪ್ರಾರಂಭವಾಗಬೇಕು. ನಮ್ಮಲ್ಲಿ ಈಗಲೂ ಕೂಡ ಇಷ್ಟೆಲ್ಲ ದೊಡ್ಡ ನಗರಗಳಿದ್ದರೂ ಕೂಡ ಹಳ್ಳಿಗಳು ಲಕ್ಷಾಂತರ. ಆದ್ದರಿಂದ ಆ ಹಳ್ಳಿಗಳನ್ನು ಮರೆತಂತಹ ಯಾವ ಯೋಜನೆಯೂ ಸಾರ್ಥವಾಗಲಿಕ್ಕೆ ಸಾಧ್ಯವಿಲ್ಲ. ಇವಾಗ 100 ಕೋಟಿ ಕೇಂದ್ರ ಒಂದು ನಗರಕ್ಕೆ ಕೊಡಬೇಕು, ಈ ರಾಜ್ಯ ಸರ್ಕಾರವೂ ಕೊಡಬೇಕು, ಖಾಸಗಿ ಮೂಲದಿಂದಲೂ ಬರಬೇಕು ಅಂತಿರೋದನ್ನು, ಅದನ್ನೇ 100 ಹಳ್ಳಿಗಳನ್ನು ತೆಗೆದುಕೊಂಡು ಅಥವಾ ಇಷ್ಟು ಹಣ ಬಂತು ಅಂದರೆ ಅದು 200 ಹಳ್ಳಿಗಳು ಹೌದು. ಪ್ರತಿ ವರ್ಷವೂ 200 ಹಳ್ಳಿಗಳನ್ನು ತೆಗೆದುಕೊಂಡು ಈ ಹಣವನ್ನು ಅವುಗಳಿಗೆ ಕೊಟ್ಟು ಆ ಮೂಲಕ ಪ್ರತಿಯೊಂದು ಊರಿನಲ್ಲಿಯೂ ಯಾವತ್ತೂ ನೀರಿರ್ತಕ್ಕಂತಹ ಒಂದು ಕೆರೆ ಇದ್ದೇ ಇದೆ, ಅದನ್ನು ಉಳಿಸ್ಕೊಳ್ಬೇಕು. ಒಂದು ವೇಳೆ ಅಕಸ್ಮಾತ್ ಕೆರೆ ಇಲ್ಲದೆ ಹೋದರೆ ಕೆರೆ ಕಟ್ಟುವುದು, ಮತ್ತು ಅಲ್ಲಿ ಶಾಲೆಗಳು ಇರಬಹುದು, ದುಸ್ಥಿತಿಯಲ್ಲಿ ಇದ್ದರೆ ಅವನ್ನು ಸುಸ್ಥಿತಿಗೆ ತರಬೇಕು, ಇಲ್ಲದೆ ಹೋದರೆ ಹೊಸ ಒಂದು ಶಾಲೆಯನ್ನು ತರಬೇಕಲ್ಲಿ, ಅದಕ್ಕೆ ಬೇಕಾದಂಥ ಸೌಲಭ್ಯವನ್ನು ಕರಣಬೇಕು. ಮತ್ತು ಹಾಗೆಯೇ ಹಳ್ಳಿ ರಸ್ತೆ ಅಂದ ತಕ್ಷಣ ಅದೇನು ಕಲ್ಲು ಮುಳ್ಳಿನ ಅಥವಾ ಹಳ್ಳಕೊಳ್ಳೋ ರಸ್ತೆ ಆಗಬೇಕಾದಿಲ್ಲ, ಅಲ್ಲೂ ಚೆನ್ನಾಗಿರೋ ರಸ್ತೆ ಆಗಬಹುದು ಇತ್ಯಾದಿಯಾಗಿ ಈ ಹಣವನ್ನು ಅಲ್ಲಿ ಉಪಯೋಗಿಸ್ತಾ ಬಂದರೆ, ಅಂದರೆ ಹಳ್ಳಿಗಳಿಂದ ಈ ಯೋಜನೆ ಪ್ರಾರಂಭವಾದರೆ ಅದನ್ನು ನೀವು ಸ್ಮಾರ್ಟ್ ಅಂತ ಕರೆಯಿರಿ, ನೀವು ಏನಾದರೂ ಕರೆಯಿರಿ. ಈ 1000 ಹಳ್ಳಿಗಳಲ್ಲಿ 10 ಹಳ್ಳಿಗಳಾದರೂ ಒಂದು 20 ವರ್ಷವಾದ ನಂತರ ನೀವು ಹೇಳುವಂಥ ಸ್ಮಾರ್ಟ್ ಸಿಟಿಗಳು ತಾವಾಗೇ ಆಗಬಹುದು, ಅಥವಾ ಆಗದೆ ಹೋದರೂ ಏನೂ ಚಿಂತೆ ಇಲ್ಲ. ಆದರೆ ಹಳ್ಳಿಗಳನ್ನು ಮರೆತಂತಹ ನಗರ ಕೊನೆಗೆ ಈ ಸ್ಥಿತಿ ತಲುಪುತ್ತೆ. ಏನು ತಿಂತೀರಿ ನೀವು? ಮಣ್ಣು ತಿಂತೀರೇನು?